ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಗೇಮಿಂಗ್ ವಿಡಿಯೋ. ಇವತ್ತು ನಾವು ಗೇಮ್ ಮಾಡ್ತಿರೋದು ಆ್ಯನಿಮೇಶ್. ಇದು ಸೇಮ್ ಪೋಕೆಮಾನ್ ಥರ ಗುರು. ಆದರೆ ಅಲ್ಲಿ ಪೋಕೆಮಾನಲ್ಲಿ ಪೋಕೆ ಬಾಲ್ಸ್ ಯೂಸ್ ಮಾಡ್ಕೊಂಡು ಕ್ಯಾಚ್ ಮಾಡಬೇಕು. ಅದರಲ್ಲಿ ನಾವೇ ಕ್ರಿಯೇಟ್ ಮಾಡಬೇಕು. ಅದನ್ನು ಮರ್ಜ್ ಮಾಡಿ ತೋರಿಸ್ತೀನಿ ನೋಡಿ. ಚೆಕ್ಕಿಂಗ್ ವರ್ಷನ್ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ನೋಡ್ಬೋದು ಗೈಸ್, ಈ ಥರ ಎಷ್ಟೊಂದು ಇರುತ್ತೆ. ನೀವು ಫಸ್ಟ್ ಇನ್ಸ್ಟಾಲ್ ಮಾಡ್ಕೊಂಡಾಗ ನೋಡ್ಬೋದು ಇಷ್ಟು ಅನ್ಲಾಕ್ ಆಗುತ್ತೆ. ಇನ್ನೊಂದು ಸ್ವಲ್ಪ ಹೊತ್ತು ಆದಮೇಲೆ ಅದು ಲಾಕ್ ಆಗುತ್ತೆ. ಇದು ಇನ್ನೊಂದು ಸ್ವಲ್ಪ ಅನ್ಲಾಕ್ ಆಗುತ್ತೆ. ಆ ಥರ ನೀವು ನಾರ್ಮಲಾಗಿ ಗೇಮ್ ಮಾಡ್ತೀರ 99 ಅನಿಮಲ್ಸನ್ನು ಅಥವಾ ಆ್ಯನಿಮೇಷನ್ನ ಸೇವ್ ಮಾಡ್ಕೊಬೋದು. ಆದರೆ ಅಕಸ್ಮಾತ್ ನೀವೇನಾದರೂ ಸಬ್ಸ್ಕ್ರಿಪ್ಷನ್ ಆದರೂ ತೊಗೊಂಡಿದ್ರೆ ನೀವು ಹೊಸ 400 ಪೋಕೆಮಾನ್ ಅಂತೀನಿ ಆ್ಯನಿಮೇಷನ್ಸನ್ನು ಇಕ್ಕೊಬೋದು ಗೈಸ್. ಇವಾಗ ನೋಡ್ಬೋದು ಇಲ್ಲಿ ಎಷ್ಟೊಂದು ಇದ್ದಾವೆ. ಅವನ್ನೆಲ್ಲ ಮರ್ಜ್ ಮಾಡ್ಬೋದು ನಾವು. ಫಸ್ಟ್ ಡ್ಯಾಡನ್ನು ತೊಗೊಬೇಕು. ವೆಯ್ಟ್ ಮಾಡಿ ಗೈಸ್. ನೋಡ್ಬೋದು ಗೈಸ್, ಇಲ್ಲೊಂದು ನಾನು ನಾನು ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಕೋಬ್ರಾ ಇದೆ. ಎಷ್ಟೊಂದಿದ್ದಾವೆ ಗೈಸ್. ನೋಡ್ಬೋದು ಯಟಿ ಜೊತೆಗೆ. ಆಮೇಲೆ ನೆಕ್ಸ್ಟ್ ಅಂತ ಹೋಗ್ಬೋದು. ಯಟಿ ಜೊತೆಗೆ ಇನ್ನೊಂದು ಯಾವುದಾದ್ರೂ ತೊಗೊಬೇಕು ಅಂದರೆ ನಾನು ಕೋಬ್ರಾನ ಹಾಕ್ಕೊಳ್ಳೋಣ ಅಂತಿದ್ದೆ. ಸೊ ಕೋಬ್ರಾನ ತೊಗೊಂಡಿದ್ದೀವಿ. ಆಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಆಪ್ಷನನ್ನು ಕ್ಲಿಕ್ ಮಾಡಬೇಕಷ್ಟೇ. ಆಮೇಲೆ ಯಟಿ ಮತ್ತು ಕೋಬ್ರಾ ಎರಡು ಮಿಕ್ಸ್ ಆಗೋಗ್ಬಿಡುತ್ತೆ ಗೈಸ್. ಮತ್ತು ಇಲ್ಲಿ ಗೋಲ್ಡನ್ನು ಸಿಲ್ವರು ಡೈಮಂಡು ಅದಾದಮೇಲೆ ಅದೇ ಐಯಿಂದ ಯಾವುದೋ ಬರುತ್ತೆ ಗೈಸ್, ಅದು ಸಿಗುತ್ತೆ. ಆ ಐಯಿಂದ ಬರುತ್ತೆ ನೋಡ್ರಿ, ಅದು ದ ಬೆಸ್ಟ್. ಗೋಲ್ಡ್ ಸೆಕೆಂಡ್ ಬರ್ಬೋದು. ನೋಡ್ಬೋದು ಗೋಲ್ಡ್ 20 ಇದ್ದಾವೆ. ಅದರಲ್ಲಿ ಇದು ಕೂಡ ಒಂದು ಗೈಸ್. ಮತ್ತು ಇದು ಕೆಳಗಡೆ ಅದೆಲ್ಲ ಇದಿರುತ್ತೆ. ಸೊ ಇಲ್ಲಿದೆ ಅಲ್ವಾ ಗೈಸ್, ಒಂಥರ ಫೈಲ್ ಥರ. ಅದು ಹೊತ್ತಿದ್ರೆ ಸೇವ್ ಆಗುತ್ತೆ. ಕ್ರಿಯೇಟ್ ಮೋರ್ ಗೈಸ್. ಇದೇ ಥರ ಎಷ್ಟೊಂದು ಸೇವ್ ಮಾಡ್ಕೊಬೋದು. ಮತ್ತು ನಿಮಗೊಂದು ಬೆಸ್ಟ್ ನಾನು ತೋರಿಸ್ತೀನಿ ನೋಡಿ ಗೈಸ್. ಇದಿದೆ ಅಲ್ವಾ ಗೈಸ್, ಯುರೇನಿಯಮ್ ಮತ್ತು ಕೋಬ್ರಾನ್ ಮಿಕ್ಸ್ ಮಾಡಬೇಕು ಗೈಸ್. ಯುರೇನಿಯಮ್ ಪ್ಲಸ್ ಕೋಬ್ರಾ. ಇದನ್ನು ನೋಡಿದ್ರೆ ಸೇಮ್ ರೆಕ್ವೇಝಾ ಗೈಸ್. ಸೇಮ್ ಒಂಥರ ರೆಕ್ವೇಝಾ ಥರನೇ ಬರುತ್ತೆ. ನೋಡ್ಬೋದು ಗೈಸ್, ರೆಕ್ವೇಝಾ ಥರ ಬಂದಿದೆ. ಟೋಟಲಿ ಇದು ನನ್ನ ಹತ್ರ ಇವಾಗ 2 ಆಗಿದೆ ಗೈಸ್. ಪ್ಲಸ್ ಇದರಲ್ಲಿ ಚಾರಿಜಾರ್ಡ್ ಥರದ್ದು ಒಂದಿದೆ ಗೈಸ್. ನೋಡ್ಬೋದು ಇದು 10 ಸ್ಟಾರ್ಸ್ ಬರುತ್ತೆ ರೆಕ್ವೇಝ್. ಅದಕ್ಕೆ ಇದನ್ನೇನು ನಂಗೆ ಬೇಡ ಇವಾಗ, ಯಾಕಂದರೆ ಒಂದಿದೆ ಆಲ್ರೆಡಿ. ಮತ್ತು ಇದರಲ್ಲಿ ಇನ್ನೊಂದು ಗೈಸ್, ಡ್ರ್ಯಾಗನ್ ಪ್ಲಸ್ ಲಾವಾ ಮಾರೆ ಒಂಥರ ಚಾರಿಜಾರ್ಡ್ ಥರದ್ದೇ ಬರುತ್ತೆ ಗೈಸ್. ಇದ್ರೆ ತೋರಿಸ್ತೀನಿ. ಇದು ಡೀಮನ್ ಗೈಸ್, ಸೊ ಇದಿಲ್ಲ ಇವಾಗ. ಆಮೇಲೆ ನನ್ನ ಹತ್ರ ಇದೆ, ಬೇಕಾದ್ರೆ ತೋರಿಸ್ತೀನಿ. ಇವಾಗ ಡೀಮನ್ ಜೊತೆಗೆ ಇನ್ನೊಂದು ಯಾವುದಾದ್ರೂ ಮಿಕ್ಸ್ ಮಾಡೋಣ. ಇದು ವಿಲನ್ನು. ಇವಾಗ ಯಾವುದಾದ್ರೂ ಶಾರ್ಕ್ ಇದೆ, ಶಾರ್ಕ್ ಹಾಕೋಣ. ಇದೇನೋ ಇದೆ ನೋಡಿ ಗೈಸ್, ಬ್ಲ್ಯಾಕ್ ಹೋಲ್. ಶಾರ್ಕ್ ಜೊತೆಗೆ ಬ್ಲ್ಯಾಕ್ ಹೋಲ್ ಹಾಕೋಣ. ನೋಡೋಣ ಯಾವ್ದು ಬರುತ್ತೆ ಅಂತ. ನೋಡ್ಬೋದು ಗೈಸ್, ಈ ಥರ ಎಷ್ಟೊಂದು ಬರ್ತವೆ ಲೆಜೆಂಡ್ರಿ ಗೈಸ್. ಸೊ ಸೇವ್ ಮಾಡ್ಕೊಳ್ಳೋಣ ಇದನ್ನು. ಇದೇ ಥರ ನೀವು ಎಷ್ಟೊಂದು ಮಾಡಿದಾದ್ಮೇಲೆ ಹೋಮ್ಗೆ ಹೋಗಬೇಕು. ಆಮೇಲೆ ಅರೀನಾ ಅಂತ ನಿಮ್ಗೊಂದು ಕಾಣಿಸ್ತಿರುತ್ತಲ್ವ, ಸೇಮ್ ಅರೀನಾ ಮೇಲೆ ಕ್ಲಿಕ್ ಮಾಡ್ಬೋದು. ಅದರಲ್ಲಿ ನಿಮ್ಮ ಸರೌಂಡಿಂಗ್ಸ್ ಯಾರಾದರೂ ಇದರಲ್ಲಿ ಆಡ್ತಿದ್ರೆ ನಿಮ್ಮ ಲೊಕ್ಯಾಲಿಟಿಯಲ್ಲೇ, ಸೊ ಅದರ ವೈಫೈಯಿಂದ ಕನೆಕ್ಟ್ ಮಾಡ್ಕೊಂಡು ಆಡ್ಬೋದು ಗೈಸ್. ಇಲ್ಲಾಂದರೆ ಅಲ್ಲಿ ಕ್ವಿಕ್ ಮ್ಯಾಚ್ ಅಂತ ಒಂದಿರುತ್ತೆ, ಅದರಲ್ಲಿ ಹೋಗ್ಬೋದು. ನೋಡ್ಬೋದು ಇದೊಂದು ರೆಕ್ವೇಝಾ ಥರದ್ದು. ಮತ್ತು ನಾನು ಹೇಳ್ದಲ್ಲ ಗೈಸ್, ಚಾರಿಜಾರ್ಡ್ ಥರದ್ದು ಅಂತ ಇದೆ ಗೈಸ್. ಅದು ಒಂಥರ ಚಾರಿಜಾರ್ಡ್ ಥರ ಕಾಣಿಸುತ್ತೆ, ಆದರೆ ಚಾರಿಜಾರ್ಡ್ ಅಲ್ಲ. ಇದು ಚಾರಿಜಾರ್ಡಲ್ಲಿ ಫೈರ್ ಬ್ರೀತಿಂಗ್ ಅಂತಾರೆ, ಅದರಲ್ಲಿ ಮಾಲ್ಟನ್ ಬ್ರೀತಿಂಗ್ ಅಂತ ಇದೆ ಗೈಸ್. ಇದು ಜೊತೆಗೆ ಇದೂ ಒಂದು ಸ್ವಲ್ಪ ಚೆನ್ನಾಗಿದೆ ಗೈಸ್. ನಿಂಜಾ ಪ್ಲಸ್ ಬ್ಲ್ಯಾಕ್ ಪ್ಯಾಂಥರ್ ಹಾಕಬೇಕು. ಇದೊಂಥರ ಗ್ರೇ ನಿಂಜಾ ಥರ ಇಲ್ವಾ ಗೈಸ್. ಆಮೇಲೆ ಇದೊಂದು ಮಾಡ್ಕೊಳ್ಳಿ ಗೈಸ್, ಇದು ತುಂಬ ಚೆನ್ನಾಗಿದೆ. ಎಲ್ಲ ಲೆವೆಲ್ 7 ಗೈಸ್. ನನ್ನ 3 ಬೆಸ್ಟ್ ಆ್ಯನಿಮೇಷನ್ಸ್ ಗೈಸ್ ಇವೆ 3. ಇವಾಗ ಆ್ಯಡ್ ಫೈಟ್ ಆದಮೇಲೆ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಬೇಕು.
ನೋಡೋಣ ಯಾರು ಸಿಗ್ತಾರೋ ಅಪೋನೆಂಟ್ ನಮಗೆ ಅಂತ. ಓ, ಇವನ ಹತ್ರ ಏನು ಗೈಸ್ ಬನಾನಾ ಹಾರ್ಸ್ ಇದೆ. ಸೊ ಅವರೇ ಫಸ್ಟ್ ಅಟ್ಯಾಕ್ ಮಾಡ್ತಾರೆ. ನೋಡೋಣ ಯಾವ ಅಟ್ಯಾಕ್ ಮಾಡ್ತಾರೋ. ಡಿಫೆನ್ಸ್ ಯೂಸ್ ಮಾಡ್ತಿದ್ದಾನೆ ಗೈಸ್. ಸೊ ಇವಾಗ ನಾವು ಮಾಡೋಣ. ನಾವು ಫಸ್ಟ್ ಇದಕ್ಕೆ ಹೋಗೋಣ. ಚಾರಿಜಾರ್ಡ್ ಥರದ್ದು ನೋಡ್ಬೋದು. ಇಲ್ಲಿ ಮಾಲ್ಟನ್ ಬ್ರೀತಿಂಗ್ ಅಂತ ಇದೆ. ಮಾಲ್ಟನ್ ಬ್ರೀತಿಂಗ್ ನೋಡಿ ಗೈಸ್. ಇನ್ನೊಂದು ಸಲ ಮಾಡುತ್ತೆ ಇವಾಗ. ಅಮ್ಮ, ಆಮೇಲೆ ಇವಾಗ ಇದ್ರ ಚಾರಿಜಾರ್ಡ್ದಲ್ಲಿ ಇನ್ನೊಂದಿದೆ, ಫಸ್ಟ್ ಒನ್ ಗೈಸ್. ಅದೂ ತುಂಬ ಚೆನ್ನಾಗಿದೆ ಅಟ್ಯಾಕ್. ಹಿಂದೆಗಡೆಯಿಂದ ಒಂದು ದೊಡ್ಡ ಬಾಲ್ ಬಂದು ಅವ್ರ ಮೇಲೆ ಬೀಳುತ್ತೆ. ಇವಾಗ ನಾವು ರೆಕ್ವೇಜಾದೊಂದು ಅಟ್ಯಾಕ್ ತೋರಿಸ್ತೀವಿ ನೋಡಿ ಗೈಸ್, ಸಖತ್ತಾಗಿದೆ. ಮತ್ತು ಇಲ್ಲಿ ನೋಡ್ಬೋದು ಅದ್ರದ್ದು ಎಫೆಕ್ಟ್ಸ್ ಎಲ್ಲ ಅಲ್ಲಿರುತ್ತೆ. ಸೊ ಅದು ಅವ್ರು ಅಟ್ಯಾಕ್ ಮಾಡಿದಾಗ ಅದು ಕೂಡ ಅವ್ರ ಮೇಲೆ ಎಫೆಕ್ಟ್ ಆಗುತ್ತೆ. ಮತ್ತು ಇಲ್ಲಿ ಸೆಕೆಂಡ್ ಒನ್ ಇದೆ ಅಲ್ವಾ ಗೈಸ್, ಅದು ಗೈಸ್ ತುಂಬ ಜಾಸ್ತಿ ಡ್ಯಾಮೇಜ್ ಕೊಡ್ತಿತ್ತು. ಇವಾಗ ಗೊತ್ತಿಲ್ಲ, ಒಂದು ಸ್ವಲ್ಪ ದಿವಸದಿಂದ ಯೂಸ್ ಮಾಡಿಲ್ಲ ನಾನು ಅದನ್ನು. ಆದರೂ 15 ಡ್ಯಾಮೇಜ್ ಕೊಡ್ತಿದ್ದೆ. ಫಸ್ಟ್ ಟೈಮ್ ನಾನು ಅದನ್ನು ಯೂಸ್ ಮಾಡಿದಾಗ 30 ಡ್ಯಾಮೇಜ್ ಕೊಡ್ತಿತ್ತು ಗೈಸ್. ಅದು ವೆನೋ 10 ಡ್ಯಾಮೇಜ್, 2% ಅಷ್ಟೇ ಗೈಸ್ ಅವನ ಹತ್ರ ಹೆಲ್ತ್ ಇರೋದು. ಬನಾನಾ ಹಾರ್ಸ್ ಸತ್ತು ಕೂಡ ಹೋಯ್ತದೆ. ಇವಾಗ ಈ ಕಡೆ ಇದೊಂದು ನಿಂಜಾ ಥರದ್ದು ಈಗಲ್, ಅದ್ರಲ್ಲಿ ಲಾಸ್ಟ್ ಅಟ್ಯಾಕ್ ಇದೆ ನೋಡಿ ಗೈಸ್, ಅದು ಗೈಸ್ ಚೆನ್ನಾಗಿರೋದು. ನೋಡ್ಬೋದು 19 ಏನೋ ಡ್ಯಾಮೇಜ್ ಕೊಡ್ತೋದಕ್ಕೆ. ಆಮೇಲೆ ಅದು ಅವರು ಅಟ್ಯಾಕ್ ಮಾಡ್ದಂಗೆ ಅದು ಎಫೆಕ್ಟಾಗಿ ಅವ್ರಿಗೂ ಲಾಸ್ ಆಗುತ್ತೆ ಗೈಸ್ ಹೆಲ್ತು. ಇನ್ನು ಇದು 3% ಉಳಿದಿದೆ. ಚಾರಿಜಾರ್ಡ್ದಾಗ ತೋರಿಸ್ತೀನಿ ಅಂದಿದ್ದಲ್ವ ಗೈಸ್, ಇವಾಗ ನೋಡಿ ತೋರಿಸ್ತೀನಿ. ಅಷ್ಟೇನಾ? ಅಯ್ಯೋ, ಇದು ಸತ್ತೇ ಹೋಯ್ತಲ್ವ ಗೈಸ್, ತೋರ್ಸೋಕ್ಕೆ ಆಗಲಿಲ್ಲ. ಇವಾಗ ಇನ್ನೊಂದು ಬ್ಯಾಟಲ್ ಮಾಡೋಣ. ಇನ್ನೊಂದು ಸಲ ಅದೇ ತೋರಿಸ್ತೀನಿ. ನೋಡ್ಬೋದು ಈ ಥರ ಲೆವೆಲ್ ಅಪ್ ಆಗ್ತಾ ಇರುತ್ತೆ ಎಲ್ಲದೂ. ಇವಾಗ ಇನ್ನೊಂದು ಮ್ಯಾಚ್ ಆಡೋಣ, ತಿರ್ಗಾ ಇನ್ನೊಂದು ಮ್ಯಾಚ್. ಇವಾಗ ಅದರಿಂದ ಸ್ಟಾರ್ಟ್ ಮಾಡ್ತೀನಿ ಗೈಸ್. ಚಾರಿಜಾರ್ಡ್ ಇನ್ನೊಂದು ಅಟ್ಯಾಕ್ ಅಂದಲ್ಲ, ಇದು ನೋಡ್ಬೋದು ಫಸ್ಟ್ ಒನ್. ಅದು ಇದನ್ನು ನಾವು ಯಾರಿಗೆ ಅಟ್ಯಾಕ್ ಮಾಡಬೇಕಂತ ಕೂಡ ಸೆಲೆಕ್ಟ್ ಮಾಡ್ಬೋದು ಅದರಲ್ಲಿ. ನೋಡ್ಬೋದು 12 ಡ್ಯಾಮೇಜ್ ಕೊಟ್ಟಿದೆ. ಸ್ನೇಲ್ ಅಟ್ಯಾಕ್ ಮಾಡ್ತಿದೆ, ಅದು ಡಿಫೆನ್ಸ್ ಮಾಡ್ಕೊಂಡಿದೆ. ನಾವೇ ಅಟ್ಯಾಕ್ ಮಾಡೋಣ. ಇವಾಗ ಈ ಅಟ್ಯಾಕ್ ನೋಡೇ ಬಿಡೋಣ. ಅಬ್ಬಬ್ಬಬ್ಬಬ್ಬಬ್ಬ, ಆ ಬಟರ್ಫ್ಲೈ ಹತ್ರ ಲೇಡಿ ಫ್ಲೇಯರ್ ಅಂತ ಒಂದೇ ಒಂದು ಅಟ್ಯಾಕ್ ಐತೆ. ಒಂದೇ ಒಂದು ಹೇಳ್ತಿದ್ದೆ. ಸ್ನೇಲ್ ಹತ್ರ 6, ಮಧ್ಯದ ಯಾವುದೋ ಸ್ಟ್ರಾಂಗ್ ಬಂದ್ಬಿಟ್ಟೈತೆ 11. ಅರೆ ನಮ್ಮ ರೆಕ್ವೇಜ ಚಾರಿಜಾರ್ಡ್ಗಿನ ಸ್ಟ್ರಾಂಗ್ ಏನಲ್ಲ ಬಿಡ್ರಿ. ಈ 3 ಸತ್ತೋದು ಗೈಸ್. ಮಾಡಿದ್ದು ಎರಡೇ ಅಟ್ಯಾಕು. ಲೆವೆಲ್ 10 ಆದಮೇಲೆ ಆಲ್ಮೋಸ್ಟ್ ಎಲ್ಲ ಆ್ಯನಿಮಿಷಸ್ನೂ ಒಂದು ಎಕ್ಸ್ಟ್ರಾ ಅಟ್ಯಾಕ್ ಬರುತ್ತೆ ಗೈಸ್. ಸೊ ಇವತ್ತಿನ ವಿಡಿಯೋ ಇಷ್ಟೇ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಗೈಸ್. ಪ್ಲೀಸ್ 50 ಸಬ್ಸ್ಕ್ರೈಬರ್ಸ್ ಸಾಕು ಗೈಸ್. ಓಕೆ, ಬಾಯ್ ಗೈಸ್.